ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಿಮ್ಮೆಲ್ಲರ ಮನೆಯಲ್ಲೂ ಚಪಾತಿ ಹಿಟ್ಟು ತರ್ತಾನೆ ಇರ್ತೀರಿ ಅಲ್ವಾ? ಹಿಟ್ಟು ಖಾಲಿ ಆದಮೇಲೆ ಅದರ ಚೀಲನ ಏನು ಮಾಡ್ತೀರಾ? ಹಾಗೆ ಬಿಸಾಕ್ಬಿಡ್ತೀರಾ? ಆದರೆ ಈ ಚೀಲವನ್ನು ಮತ್ತೆ ಹೇಗೆ ಬಳಸ್ಕೋಬಹುದು ಗೊತ್ತಾ? ಬನ್ನಿ ಇವತ್ತು ಅದನ್ನೇ ತೋರಿಸ್ತೀನಿ. ಮೊದಲಿಗೆ ಈ ತರಹ ಮೇಲ್ಗಡೆ ಪೋರ್ಷನನ್ನು ಕಟ್ ಮಾಡಿ ತೆಗೆದುಬಿಡಿ. ನಂತರ ಇದು ಬ್ಯಾಕ್ ಸೈಡ್ನಲ್ಲಿ ಅಟ್ಯಾಚ್ ಆಗಿರುತ್ತೆ ನೋಡಿ, ಅಲ್ಲಿ ಕಟ್ ಮಾಡಿ. ಹೀಗೆ ಮಾಡೋದ್ರಿಂದ ಪೂರ್ತಿ ಅಗಲ ಏನೂ ಡಿಸ್ಟರ್ಬೆನ್ಸ್ ಇಲ್ದಲೇ ಇರುತ್ತೆ. ಅದೇ ರೀತಿ ಕೆಳಗಡೆಗೆ ಜಾಯಿಂಟ್ ಆಗಿರುತ್ತಲ್ವ, ಅಲ್ಲೂ ಕೂಡ ಕಟ್ ಮಾಡಿಬಿಡಿ. ಈಗ ನೋಡಿ, ಇದು ಪೂರ್ತಿ ಅಗಲಕ್ಕೆ ಮ್ಯಾಟ್ ಥರ ಆಗೋಗುತ್ತೆ. ಈಗಿದು ಒಳಗಡೆ ಭಾಗದಲ್ಲಿ ಹಿಟ್ಟಿನ ಅಂಶ ಇರುತ್ತಲ್ವ, ಒಂದು ಟಿಶ್ಯೂನಿಂದ ಚೆನ್ನಾಗಿ ಒರೆಸ್ಕೊಂಡ್ಬಿಡಿ. ನೋಡಿ, ಈಗಿದನ್ನು ಅಕ್ಕಿ, ಬೇಳೆ, ಕಾಳುಗಳು ಏನನ್ನಾದ್ರೂ ಒಣಗಿಸೋದಕ್ಕೆ ಉಪಯೋಗಿಸಬಹುದು. ಟೆರೆಸ್ ಮೇಲಾಗಲಿ ಅಥವಾ ಅಂಗಳದಲ್ಲಾಗಲಿ ಇಟ್ಟು ಒಣಗಿಸೋದಕ್ಕೆ ಪರ್ಫೆಕ್ಟ್ ಅನಿಸುತ್ತೆ ಅಲ್ವಾ? ಒಂದು ಮ್ಯಾಟ್ ರೀತಿ. ನೆಕ್ಸ್ಟ್ ನೋಡಿ, ಇದರಲ್ಲಿ ಒಂದು ಪೋರ್ಷನನ್ನು ಕಟ್ ಮಾಡ್ಕೊಳ್ಳಿ. ಈ ತರಹದ ಒಂದು ಟ್ರೇ ತೊಗೊಂಡ್ಬಿಟ್ಟು ಅದರ ಅಳತೆ ನೋಡಿಕೊಂಡು ಕರೆಕ್ಟಾಗಿ ಅದರ ಒಳಗೆ ಹೋಗುವಷ್ಟು ಈ ಪ್ಲಾಸ್ಟಿಕ್ ಕವರ್ನ ಕಟ್ ಮಾಡ್ಕೊಳ್ಳಿ. ನೀವು ಯಾವ ಸೈಜ್ನ ಟ್ರೇ ತಗೋತೀರೋ ಅದಕ್ಕೆ ಸರಿಯಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಅದರ ಒಳಗಡೆ ಪ್ಲಾಸ್ಟಿಕ್ನ ಹಾಕಿ ಇದರಲ್ಲೀಗ ದಿನನಿತ್ಯ ಬಳಸೋವಂತಹ ಎಣ್ಣೆ, ತುಪ್ಪದ ಗಿಂಡಿಗಳನ್ನು ಇಡಬಹುದು. ಈ ಟ್ರೇನ ಈಗ ನೀವು ಅಡುಗೆ ಮನೆ ಕಟ್ಟೆ ಮೇಲೆ ಇಟ್ಕೊಳೋದ್ರಿಂದ ಎಣ್ಣೆ ಜಿಡ್ಡು ಯಾವುದು ಕಟ್ಟೆಗೆ ಹತ್ತೋದಿಲ್ಲ. ಈ ಟ್ರೇನಲ್ಲೇ ಇರುತ್ತೆ. ಈ ಪ್ಲಾಸ್ಟಿಕ್ನ ಚೇಂಜ್ ಮಾಡಿಕೊಂಡ್ರೆ ಆಯಿತು. ಕ್ಲೀನ್ ಮಾಡೋದು ಕೂಡ ಈಸಿ. ನೆಕ್ಸ್ಟ್ ನೋಡಿ, ಈ ರೀತಿಯಾಗಿ ಕಟ್ ಮಾಡಿಕೊಂಡಂತಹ ಪ್ಲಾಸ್ಟಿಕ್ನ ಹೀಗೆ ಫ್ರಿಡ್ಜ್ನ ಟ್ರೇ ಒಳಗಡೆ ಕೂಡ ಹಾಕಬಹುದು. ಹೀಗೆ ಇಡೋದ್ರಿಂದ ಫ್ರಿಡ್ಜ್ನಲ್ಲಿ ಏನಾದರೂ ಚೆಲ್ಲಿದ್ರೆ ಪೂರ್ತಿ ಫ್ರಿಡ್ಜ್ ಗಲೀಜಾಗೋದಿಲ್ಲ. ಇದರ ಮೇಲೇನೇ ಇರುತ್ತೆ. ಇದನ್ನು ಕೂಡ ತೆಗೆದುಬಿಟ್ಟು ಕ್ಲೀನ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಕೆಲವೊಂದು ಫ್ರಿಡ್ಜ್ನಲ್ಲಿ ಈ ಥರ ಟ್ರೇಗಳು ಗ್ಲಾಸ್ದಾಗಿರುತ್ತೆ. ಅದನ್ನು ಪದೇ ಪದೇ ತೆಗೆದು ಕ್ಲೀನ್ ಮಾಡೋದು ಕಷ್ಟ ಅಲ್ವಾ? ಆಗ ಈ ರೀತಿಯ ಚಪಾತಿ ಹಿಟ್ಟಿನ ಕವರ್ನ ಹಾಕ್ಕೊಂಡ್ರೆ ಈಸಿ ಆಗುತ್ತೆ. ನೋಡಿ, ಅದೇ ತರಹ ನೀವು ಅಡುಗೆ ಮನೆಯ ಶೆಲ್ಫ್ನಲ್ಲೂ ಕೂಡ ಹಾಕಬಹುದು. ಹೀಗೆ ಇಡೋದ್ರಿಂದ ಶೆಲ್ಫ್ ತುಂಬ ಧೂಳಾಗೋದಿಲ್ಲ. ಆವಾಗವಾಗ ಈ ಪ್ಲಾಸ್ಟಿಕ್ನ ಚೇಂಜ್ ಮಾಡ್ಕೋಬಹುದು ಅಥವಾ ತೊಳೆದು ಕೂಡ ಉಪಯೋಗಿಸಬಹುದು. ನೋಡ್ತಿದ್ದೀರಲ್ವಾ, ಶೆಲ್ಫ್ ಕೂಡ ಎಷ್ಟು ನೀಟಾಗಿ ಕಾಣಿಸುತ್ತೆ. ಹಾಗೇ ಕ್ಲೀನ್ ಮಾಡೋದು ಈಸಿ ಆಗುತ್ತೆ. ನೀವು ಈ ಸಲ ಕಿಚನ್ ಕ್ಲೀನ್ ಮಾಡಿದಾಗ ಈ ಟಿಪ್ಸ್ನ ತಪ್ಪದೆ ಫಾಲೋ ಮಾಡಿ. ನೆಕ್ಸ್ಟ್ ನೋಡಿ, ಒಂದು ಕಾರ್ಡ್ಬೋರ್ಡ್ ಬಾಕ್ಸಿಗೆ ಅದರ ಅಳತೆ ತಕ್ಕಂತೆ ಈ ಚಪಾತಿ ಹಿಟ್ಟಿನ ಕವರ್ನ ಕಟ್ ಮಾಡಿಕೊಂಡು ಅದರ ತಳದ ಭಾಗದಲ್ಲಿ ಹಾಕಿ. ಈಗಿದರಲ್ಲಿ ನೀವು ಈರುಳ್ಳಿ ಅಥವಾ ಆಲೂಗಡ್ಡೆ, ಬೆಳ್ಳುಳ್ಳಿ ಈ ಥರದ್ದೆಲ್ಲ ಇಟ್ಕೋಬಹುದು. ಇದರ ಸಿಪ್ಪೆ ಉದುರಿ ಕೆಳಗೆ ಚೆಲ್ಲೋದು ತಪ್ಪುತ್ತೆ. ಏನೇ ಇದ್ರೂ ಈ ಬಾಕ್ಸ್ನಲ್ಲೇ ಉಳಿಯುತ್ತೆ. ತೆಗೆದುಬಿಟ್ಟು ನಂತರ ಹೊರಗೆ ಚೆಲ್ಲಬಹುದು. ನೆಕ್ಸ್ಟ್ ನೋಡಿ, ಈ ತರಹ ಒಗ್ಗರಣೆ ಡಬ್ಬಿ ಅಥವಾ ಮಸಾಲೆ ಡಬ್ಬಿ ಅಂತೀವಲ್ವಾ, ಇದು ಕೂಡ ಎಲ್ಲರ ಮನೆಯಲ್ಲೂ ಉಪಯೋಗಿಸ್ತಾ ಇರ್ತೀವಿ. ಪ್ರತಿದಿನ ಉಪಯೋಗಿಸೋವಾಗ ತೆಗೆಯೋ ಅರ್ಜೆಂಟ್ನಲ್ಲಿ ಇದರ ಕೆಳಭಾಗದಲ್ಲೂ ಕೂಡ ಏನನ್ನಾದರೂ ಸ್ವಲ್ಪ ಚೆಲ್ಲೆ ಬಿಟ್ಟಿರ್ತೀವಿ ಅಲ್ವಾ? ಇದನ್ನು ಪದೇ ಪದೇ ಕ್ಲೀನ್ ಮಾಡೋದು ಕೂಡ ಕಷ್ಟ. ಅದಕ್ಕೆ ನೋಡಿ, ಈ ಡಬ್ಬಿಯ ಬೇಸ್ನಲ್ಲಿ ಅಂದರೆ ತಳಭಾಗದಲ್ಲಿ ನೀವು ಈ ತರಹದ ಚಪಾತಿ ಹಿಟ್ಟಿನ ಕವರ್ನ ಕರೆಕ್ಟಾಗಿ ಅಳತೆ ನೋಡಿಕೊಂಡು ರೌಂಡ್ ಶೇಪ್ಗೆ ಕಟ್ ಮಾಡಿ ಇದ್ರ ಒಳಗಡೆ ಹಾಕಿಬಿಡಿ. ನಂತರ ಅದರಲ್ಲಿ ನೀವು ಎಲ್ಲ ಬೌಲ್ಗಳನ್ನು ಜೋಡಿಸಿ ಇಟ್ಕೊಂಡ್ರೆ ಏನೇ ಚೆಲ್ಲಿದ್ರೂ ಈ ಕವರ್ ಮೇಲೆ ಇರುತ್ತೆ. ಇದನ್ನು ತೆಗೆದು ಮತ್ತೆ ಬೇರೆ ಹೊಸ ಕವರ್ ಹಾಕಿಬಿಟ್ರೆ ಆಯಿತು. ಡಬ್ಬಿ ಹೆಚ್ಚಿಗೆ ಗಲೀಜಾಗೋದಿಲ್ಲ. ಸಿಂಪಲ್ ಆಗಿದ್ರೂ ಐಡಿಯಾ ಸೂಪರ್ ಆಗಿದೆ ಅಲ್ವಾ? ನೀವು ಟ್ರೈ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಇನ್ನೂ ಒಂದು ತುಂಬ ಚೆನ್ನಾಗಿರೋ ಐಡಿಯಾ ಇದೆ. ಇದನ್ನಂತೂ ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ. ವಿಡಿಯೋ ನೋಡಿ ಖಂಡಿತ ಅನ್ಕೋತೀರಾ, ಅರೆ ಇದನ್ನು ಈ ರೀತಿಯಾಗೂ ಉಪಯೋಗಿಸಬಹುದಾ ಅಂತ. ಬನ್ನಿ ಅದೇನು ಅಂತ ನೋಡೋಣ. ನೋಡಿ, ಈ ತರಹ ಅಲ್ಲಲ್ಲೇ ನೀವು ಚಿಕ್ಕ ತೂತಾಗಬೇಕು ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ದೊಡ್ಡದಾಗಿ
ಚೀಲ ಹರಿದು ಹೋಗಬಾರ್ದು, ಸಣ್ಣ ತೂತಾಗಬೇಕು. ಕತ್ರಿಯಿಂದ ಮಾಡೋಕ್ಕೆ ಸರಿಯಾಗಲಿಲ್ಲ ಅಂದರೆ ಸ್ಕ್ರೂ ಡ್ರೈವರ್ನಿಂದ ತೂತು ಮಾಡಬಹುದು. ಈ ರೀತಿಯಾಗಿ ಅಲ್ಲಲ್ಲೇ ಎರಡೂ ಕಡೆ 4ರಿಂದ 5 ತೂತು ಆಗೋಷ್ಟು ಕಟ್ ಮಾಡಿ. ನೋಡಿ, ಇದೇ ರೀತಿಯಾಗಿ ಈಗ ಬ್ಯಾಕ್ ಸೈಡ್ ಕೂಡ ಚಿಕ್ಕ ಚಿಕ್ಕ ತೂತುಗಳನ್ನು ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ನಲ್ಲಿ ಈ ರೀತಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ವಿಡಿಯೋಗಳು ತುಂಬಾ ಇದೆ. ಎಲ್ಲವನ್ನು ನೋಡ್ತಾ ಇದ್ದೀರಿ ಅಲ್ವಾ? ಏನು ಹೆಚ್ಚಿಗೆ ಖರ್ಚಿಲ್ಲದೆ ಮನೆಯಲ್ಲೇ ಸಿಗುವಂತಹ ವಸ್ತುಗಳಿಂದ ಹೊಸದಾಗಿ ಏನನ್ನು ತಯಾರಿಸಬಹುದು ಅಂತ ತೋರಿಸಿಕೊಟ್ಟಿದ್ದೀವಿ. ಎರಡೂ ಕಡೆ ಚಿಕ್ಕ ಚಿಕ್ಕ ತೂತುಗಳನ್ನು ಮಾಡಿದ ನಂತರ ಚೀಲವನ್ನು ಈ ರೀತಿಯಾಗಿ ಅರ್ಧ ಭಾಗಕ್ಕೆ ಮಡಚಿ. ಇದು 10 kg ಹಿಟ್ಟಿನ ಚೀಲ ಆಗಿರೋದ್ರಿಂದ ಅರ್ಧ ಭಾಗ ಮಡಚಿದ್ರೂ ಸಾಕಷ್ಟು ದೊಡ್ಡ ಸೈಜೇ ಆಗುತ್ತೆ. ಅಥವಾ ಇನ್ನೂ ನಿಮಗೆ ಉದ್ದ ಜಾಸ್ತಿ ಬೇಕು ಅಂದರೆ 1/4 ಭಾಗ ಮಾತ್ರ ಮಡಚಿ. ನೋಡಿ, ಹೀಗೆ ಮಡಚಿದ ನಂತರ ಕೆಳಭಾಗದಲ್ಲಿ ಈ ರೀತಿಯಾಗಿ ಚೂಪಾಗಿ ಟ್ರಯಾಂಗಲ್ ಶೇಪ್ನಲ್ಲಿ ಉಳಿದಿರುತ್ತೆ. ಅದನ್ನು ಮಡಚಿರೋ ಭಾಗದ ಒಳಗಡೆ ಸೇರಿಸಿ ಪೂರ್ತಿ ಪ್ಯಾಕ್ ಆಗೋ ರೀತಿ ಆಗುತ್ತೆ. ಅದೇ ತರಹ ಇನ್ನೊಂದು ಭಾಗದಲ್ಲೂ ಕೂಡ ಮಾಡಿ. ಹೀಗೆ ಮಾಡೋದ್ರಿಂದ ಇದು ಸ್ಟಿಫ್ ಆಗಿ ನಿಲ್ಲುತ್ತೆ. ಬೇಕಾದರೆ ಇಲ್ಲಿ ಸ್ಟೆಪ್ಲರ್ ಕೂಡ ಹಾಕಬಹುದು. ನೋಡಿ, ಎಷ್ಟು ನೀಟಾಗಿ ಫುಲ್ ಪ್ಯಾಕ್ ಆಗಿರೋ ರೀತಿ ಇದೆ. ಇದನ್ನೀಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರಲ್ಲೀಗ ಮಣ್ಣು ಹಾಕಿ ಬೇಕಾದಂತಹ ಗಿಡ ಹಚ್ಚಬಹುದು. ಅಂಗಡಿಯಿಂದ ಗ್ರೋ ಬ್ಯಾಗ್ ತರೋ ಬದಲಿಗೆ ಮನೆಯಲ್ಲಿರುವಂತಹ ಚೀಲವನ್ನೇ ಬಳಸಿ ಗ್ರೋ ಬ್ಯಾಗ್ ರೆಡಿ ಮಾಡ್ಕೋಬಹುದು. ಈ ರೀತಿಯಾಗಿ ಗಿಡಗಳನ್ನು ಹಚ್ಚೋದಕ್ಕೆ ಕುಂಡಲಗಳ ಬದಲಿಗೂ ಕೂಡ ಉಪಯೋಗಿಸಬಹುದು. ಮನೆ ಶಿಫ್ಟ್ ಮಾಡುವಾಗ ಕುಂಡಲ ಒಡೆದೋಗುತ್ತೆ, ಆದರೆ ಈ ರೀತಿ ಬ್ಯಾಗ್ ಇದ್ದರೆ ಆ ಚಾನ್ಸಸ್ ಇರೋದಿಲ್ಲ. ಚೆನ್ನಾಗಿದೆ ಅಲ್ವಾ ಈ ಐಡಿಯಾ? ವೇಸ್ಟ್ ಅಂತ ಬಿಸಾಕೋ ಬ್ಯಾಗ್ನಲ್ಲಿ ಗಿಡಗಳನ್ನು ಬೆಳೆಸಬಹುದು. ಇದನ್ನು ನೀವು ಬಾಲ್ಕನಿನಲ್ಲಿ ಇಡಬಹುದು, ಮನೆಯ ಟೆರೆಸ್ ಮೇಲೆ ಇಡಬಹುದು, ನಿಮ್ಮದೇ ಒಂದು ಪುಟ್ಟ ಕೈತೋಟ ಮಾಡ್ಕೋಬಹುದು. ಚೀಲವನ್ನು ಅಲ್ಲಲ್ಲಿ ನಾವು ಚಿಕ್ಕ ತೂತುಗಳನ್ನು ಮಾಡಿರೋದ್ರಿಂದ ನೀರು ಹಾಕಿದಾಗ ಹೆಚ್ಚಾಗಿರುವಂತಹ ನೀರು ಕೂಡ ಹರಿದು ಹೋಗುತ್ತೆ. ಈ ರೀತಿ ನೀವು ಮಾಡಿಟ್ಕೊಂಡ್ರೆ ನಿಮ್ಮ ಬಾಲ್ಕನಿ ಅಥವಾ ಟೆರೆಸ್ನಲ್ಲೇ ಪುಟ್ಟ ಕೈತೋಟದಲ್ಲಿ ಕೊತ್ತಂಬರಿ, ಪುದೀನ ಅಥವಾ ನಿಮಗೆ ಇನ್ನೇನು ಬೇಕೋ ಅದನ್ನು ಬೆಳಿಬಹುದು. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಈ ರೀತಿಯ ಚೀಲಗಳು ಇದ್ದೇ ಇರುತ್ತೆ. ಅದನ್ನು ಮರುಬಳಕೆ ಮಾಡಿ ಗಿಡ ಹಚ್ಚಿ. ನಿಮ್ಮೆಲ್ಲರಿಗೂ ಈ ಐಡಿಯಾ ಖಂಡಿತವಾಗೂ ಇಷ್ಟ ಆಗಿರುತ್ತೆ. ಹಾಗಿದ್ರೆ ಮರೀದೆ ವಿಡಿಯೋನ ಲೈಕ್ ಮಾಡಿ, ಹಾಗೇನೆ ಎಲ್ಲರ ಜೊತೆ ಶೇರ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.